ಆತ್ಮೀಯ ಬಂಧುಗಳೇ, ಇದು ಶ್ರೀಶೈಲದ ಪಾದಯಾತ್ರೆಗೆ ಹೋಗ್ತಾ ಇರುವಂತಹ ಒಂದು ತಂಡ. ಸಾಹಸಮಯ ಯಾತ್ರೆ, ಭಕ್ತಿಯ ಯಾತ್ರೆಯ ಜೊತೆಗೆ ಅತ್ಯಂತ ಸಾಹಸಮಯವಾದಂಥ ಯಾತ್ರೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಮತ್ತು ಉದಾಹರಣೆ. ಯಾಕಂದ್ರೆ ಇದು ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಬ್ಯಾರೇಜು. ಈ ಬ್ಯಾರೇಜ್ ಅನ್ನ ದಾಟಬೇಕಾದ್ರೆ ಬರಗಾಲನ್ನು ಕಟ್ಟಿಕೊಂಡು ಬಂದಿರುವಂತಹ ಯುವಕರು ಯಾವ ರೀತಿ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಮಲ್ಲಯ್ಯನ ಭಕ್ತಿಯ ಒಂದು ಮಲ್ಲಯ್ಯನ ನೋಡ್ಲಿಕ್ಕಾಗಿ ನೀವೀಗ ನೋಡಬಹುದು ಯಾವ ರೀತಿ ಪ್ರಾಣವನ್ನು ಪಣಕ್ಕಿಟ್ಟು ಮಲ್ಲಯ್ಯನೆಡೆಗೆ ಸಾಕ್ತಾ ಇದ್ದಾರೆ. ಬದುಕಿನಲ್ಲಿ ಸರ್ವಸ್ವವೂ ಆ ದೇವರೇ ಅನ್ನುವಂಥ ಒಂದು ಭಕ್ತಿಯ ಒಂದು ನಿಷ್ಠೆ, ಶ್ರದ್ಧೆ ಇದ್ರೆ ಮಾತ್ರ ಇಂತಹ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಬರಿಗಾಲಲ್ಲಿ ನಡಿಲಿಕ್ಕೆ ಕಷ್ಟಪಡ್ತೀವಿ, ಅಂಥದ್ರಲ್ಲಿ ಕೇವಲ 1 ಅಡಿ ಎತ್ತರ ಇರುವಂತಹ ಈ ಒಂದು ಬ್ಯಾರೇಜ್ನಲ್ಲಿ ಎಲ್ಲ ಯುವಕರು ಸೇರಿ ಈ ಯಾತ್ರೆ ಮಾಡ್ತಾ ಇರೋದು ಬಹಳ ಸಂತೋಷ. ಯಾಕಂದ್ರೆ ಈ ದೇಶದಲ್ಲಿ ಯುವಕರು ಒಂದು ಭಕ್ತಿ ಮಾರ್ಗದಿಂದ ದೂರವಾಗಿದ್ದಾರೆ ಅಂತಾರೆ. ಆದರೆ ನೀವು ಮಲ್ಲಯ್ಯನ ಪಾದಯಾತ್ರೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಯುವಕರು ಈ ಭಕ್ತಿ ಪೂರ್ವಕವಾದಂತಹ ಒಂದು ಯಾತ್ರೆಗೆ ಹೇಗೆ ಸಾಥ್ ಕೊಡ್ತಾರೆ ಅನ್ನೋದನ್ನ ನಾವು ನೋಡಬಹುದು. ಎಲ್ಲರೂ ಯಂಗ್ಸ್ಟರ್ಸು, ಎಲ್ಲರೂ ಯುವಕರು ಮಲ್ಲಯ್ಯನ ಒಂದು ಭಕ್ತಿಗಾಗಿ, ಪ್ರೀತಿಗಾಗಿ ಹಾತೊರೆಯುತ್ತಾ 400, 500, 600 ಕಿಲೋಮೀಟರ್ ವರೆಗೂ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ. ಅದರಲ್ಲೂ ವಿಶೇಷವಾಗಿ ಮರಗಾಲನ್ನು ಕಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ದಾಟ್ತಾ ಇರುವಂತಹ ಯುವಕ 17 ವರ್ಷದ ಬಾಲಕ ಬೆಂಗಳೂರಿನಿಂದ ಬಾಗಲಕೋಟೆಗೆ ಆಗಮಿಸಿ ಹುಟ್ಟೂರಾಗಿರುವಂತಹ ಅಮೀನ್ಗಢದಿಂದ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಫಸ್ಟ್ PU, ಸೆಕೆಂಡ್ PU ಓದ್ತಾ ಇರುವಂತಹ ಕುಮಾರ್ ಚಿನ್ಮಯ್ ಮಂಜುನಾಥ್ ಬಂಡಿ ಅಂತ ಈ ಒಂದು ಯಾತ್ರೆ, ಸಾಹಸಮಯ ಮರಗಾಲ ಯಾತ್ರೆಗೆ ಸಾಕ್ಷಿಯಾಗಿದ್ದಾನೆ.